ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾವು ಜನರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಅದರಲ್ಲಿ ನಾವು 99.999% ಯಶಸ್ವಿ ಆಗಿದ್ದೀವಿ ಅನ್ನೋದು ನಿಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಅಂಥದ್ದೇ ಒಂದು ಯಶಸ್ವಿ ಕೆಲಸ ಆಗಿದೆ ಸೂಪರ್ 3 ಮುಖಾಂತರ. ಬಾಗಲಕೋಟೆಯಲ್ಲಿ ಸೂಪರ್ 3 ಕಮಾಲ್ ಹಲ್ಚಲ್ ಎಬ್ಬಿಸಿದೆ. ಸೂಪರ್ 3 ವರದಿಗೆ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 92 ಕೋಟಿ ರೂಪಾಯಿ ರಿಲೀಸ್ ಆಗಿದೆ ದುಡ್ಡು. ಒಂದಲ್ಲ ಎರಡಲ್ಲ, 92 ಕೋಟಿ ರೂಪಾಯಿ ರಿಲೀಸ್ ಅಂತಂದ್ರೆ ಅದು ಸಣ್ಣ ಪುಟ್ಟ ವಿಚಾರವಲ್ಲ. ಯಾವುದಕ್ಕೆ ಅದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬಾಗಲಕೋಟೆಯಲ್ಲಿ ನಾವು ಈ ಸ್ಟೋರಿಯನ್ನು ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಮಾಡಿದ್ವಿ. 92 ಕೋಟಿ ರೂಪಾಯಿ ತಕ್ಷಣವೇ ರಿಲೀಸ್ ಆಗಿದೆ. ಸೊ ಯಾರಿಗೆಲ್ಲ ಅದರ ಲಾಭ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ. 1 ಲಕ್ಷ, 10,000, 15,000, ಸಮ್ಟೈಮ್ಸ್ ನಿಮಗೆ ಮಾಶಾಸನ 600, 800, 1000 ರೂಪಾಯಿ ರಿಲೀಸ್ ಆಗೋದೇ ಕಷ್ಟ. ಅಂತದ್ರಲ್ಲಿ 92 ಕೋಟಿ ರೂಪಾಯಿ. ಏನು ಸ್ಟೋರಿ ಅಂತಂದರೆ, ಸರ್ಕಾರ ಮನೆ ಕಾಸು ಕೊಡ್ತೀವಿ ಅಂದರೂ ಕೂಡ ಆದರೆ ಕಂತಲ್ಲಿ ಕೊಡದೆ ಸತಾಯಿಸ್ತಾ ಇದ್ರು. ಯಾವಾಗ ಸೂಪರ್ 3 ಎಂಟ್ರಿ ಆಯಿತು, ಹಣ ರಿಲೀಸ್ ಆಗ್ತಾ ಇದೆ. ಫಲಾನುಭವಿಗಳು ಇದೀಗ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದಾರೆ. ನೋಡಿ, ಈ ಥರ ಎಲ್ಲ ಮನೆಯೆಲ್ಲ ಕಟ್ಟಿಸ್ಕೊಂಡಿದ್ರು. ಕೆಲವೆಲ್ಲ ಇರ್ತದಲ್ಲ, ನೀವೇ ಮನೆ ಕಟ್ಟಿಸ್ಕೊಳ್ಳಿ, ಆಮೇಲೆ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ. ಪಾಪ ಮನೆ ಕಟ್ಟಿಸ್ಕೊಂಡು ಅರ್ಧಂಬರ್ಧ ಮಾಡಿಕೊಂಡು ಬೇರೆ ಬೇರೆ ವಿಧಿವಿಧಾನಗಳಿರುತ್ತೆ. ಕೆಲವರಿಗೆ ಸೈಟು, ನಿಮ್ಮ ಹತ್ರ ಸೈಟ್ ಇದ್ದರೆ ಮನೆ ಕಟ್ಟಿಸ್ಕೊಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ, ನೀವು 50% ಹಾಕಬೇಕು, ಆಮೇಲೆ ನಾವು ಕೊಡ್ತೀವಿ, ಹೀಗೆಲ್ಲ ಇರುತ್ತೆ. ಪಾಪ ನೋಡಿ, ಒಂದು ಅವರಷ್ಟಕ್ಕೆ ಏನೋ ಒಂದು ಮನೆ ಕಟ್ಟಿಸ್ಕೊಂಡಿದ್ದಾರೆ, ಏನು ಸರ್ಕಾರ ದುಡ್ಡು ಬರುತ್ತೆ ಅಂತೇಳಿ ಬರಲೇ ಇಲ್ಲ. ಆ ಕಡೆ ಮನೆ ಕಟ್ಟೋದಾ, ಈ ಕಡೆ ಜೀವನ ನಡೆಸೋದಾ, ಈ ರೀತಿ ಜೀವನ ದುಸ್ತರವಾಗಿರುವಾಗ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಒಂದು ಸುದ್ದಿಯನ್ನು ಮಾಡುತ್ತೆ. ಸುದ್ದಿ ಮಾಡಿದ ತಕ್ಷಣ ಯಾರೆಲ್ಲ ಸಂಬಂಧಪಟ್ಟವ್ರದ್ದು ಎಷ್ಟೆಲ್ಲ ಹಣ ಬಾಕಿ ಇದೆ, ಚಕಾ ಚಕ್, ಕಟಾ ಕಟ್, ಟಕಾ ಠಕ್, ಏನದು ಅದು ಏನೋ ಒಟ್ಟಾರೆ ದುಡ್ಡು ರಿಲೀಸ್ ಆಯಿತು. ಜನ ಖುಷಿಯಾಗಿದ್ದಾರೆ. ನೀವು ಕೂಡ ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ, ಬನ್ನಿ ನೋಡೋಣ. ದಿನಾಂಕ 1/12/2024, ಸಮಯ ಮಧ್ಯಾಹ್ನ 12. ಕಂತಿನ ಹಣಕ್ಕೆ ಬಿದ್ದಿತ್ತು ಬ್ರೇಕ್. ಎಸ್, ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 8 ರಿಂದ 9 ಮನೆಗಳನ್ನ ಅರ್ಧಂಬರ್ಧ ಕಟ್ಟಿದ್ರು. ಇವರು ಹಳೆ ಮನೆಯಲ್ಲಿ ಹಂಗೋ ಹಿಂಗೋ ಇದ್ರು. ಆದ್ರೆ ಸರ್ಕಾರದ ವಸತಿ ಯೋಜನೆಯಲ್ಲಿ ಮನೆಗೆ ಹಣ ಕೊಡ್ತೀವಿ, ಮನೆ ಕಟ್ಕೊಳ್ಳಿ ಅಂದ್ರು. ಗ್ರಾಮ ಪಂಚಾಯಿತಿಯವರು ಅಂಬೇಡ್ಕರ್ ಬಸವ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನ ಗುರುತಿಸಿದ್ರು. ಮೊದಲ ಕಂತಿನ ಹಣ ಬಿಡುಗಡೆ ಆಯ್ತು. ಆಮೇಲೆ GPS ಮಾಡಿಕೊಂಡು ಹೋದ್ರು. ಆಮೇಲೆ ಹಣವೇ ಬರಲಿಲ್ಲ. ಹೀಗಾಗಿ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಅರ್ಧಂಬರ್ಧಕ್ಕೆ ನಿಂತಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಮಾಡಿತ್ತು. ಸೂಪರ್ 3ಯಲ್ಲಿ ವರದಿ ಆಗ್ತಾ ಇದ್ದಂತೆ ಸಂಬಂಧಪಟ್ಟವರು ಅಲರ್ಟ್ ಆಗಿದ್ರು. ಮುಂದೆ ಆಗಿದ್ದೆಲ್ಲ ಮ್ಯಾಜಿಕ್. ಏನೇನಾಯ್ತು ದೃಶ್ಯದ ಸಮೇತ ಹೇಳ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ವಸತಿ ಯೋಜನೆಯ 3ನೇ ಕಂತು ರಿಲೀಸ್. ಬಾಗಲಕೋಟೆಯ ಭಗವತಿ ಗ್ರಾಮದ 7 ಜನ ಫಲಾನುಭವಿಗಳಿಗೆ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ಹಣ ಬಂದಾಗಿತ್ತು. 16 ತಿಂಗಳಿಂದ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಲಿಸಿದ್ರು. ಉಳಿದ ಹಣಕ್ಕಾಗಿ ಪರದಾಡ್ತಾ ಇದ್ರು. ಸೂಪರ್ 3 ಎಂಟ್ರಿ ಬೆನ್ನಲ್ಲೇ ಅಂಬೇಡ್ಕರ್ ವಸತಿ ಯೋಜನೆಯ 3ನೇ ಕಂತು ರಿಲೀಸ್ ಆಗಿದೆ. ದೃಶ್ಯ 2, ಪಾಸ್ಬುಕ್ನಲ್ಲಿ ಹಣ ಬಂದಿರೋದು ಖಚಿತ. ಹಣ ಬಿಡುಗಡೆ ಮಾಡಿರುವ ವಿಷಯವನ್ನ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೂಡಲೇ ಅಲರ್ಟ್ ಆಗಿ ಭಗವತಿ ಗ್ರಾಮದ ಫಲಾನುಭವಿಗಳಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಬ್ಯಾಂಕ್ಗೆ ಕರೆದೊಯ್ದು ಪಾಸ್ಬುಕ್ ಪ್ರಿಂಟ್ ಮಾಡಿಸಿದಾಗ 50,000 ರೂಪಾಯಿ ಅಕೌಂಟ್ಗೆ ಜಮೆ ಆಗಿದ್ದು ಕನ್ಫರ್ಮ್ ಆಯಿತು. ದೃಶ್ಯ 3, 50,000 ರೂಪಾಯಿ ವಿತ್ ಡ್ರಾ. ಅರ್ಧಂಬರ್ಧ ಮನೆ ಕಟ್ಟಿ ಕಂಗಾಲಾಗಿದ್ದ ಭಗವತಿ ಗ್ರಾಮದ ಸುರೇಶ್ ಚಿಮ್ಮಲಗಿ ಫುಲ್ ಖುಷಿಯಾಗಿದ್ರು. 50,000 ರೂಪಾಯಿ ವಿತ್ಡ್ರಾ ಮಾಡಿದ್ರು. ದೃಶ್ಯ 4, ಮನೆ ಕಾಮಗಾರಿ ಮತ್ತೆ ಶುರು. ದುಡ್ಡು ಬಿಡುಗಡೆ ಆಗ್ತಾ ಇದ್ದಂತೆ ಫಲಾನುಭವಿಗಳು ಅರ್ಧಂಬರ್ಧ ಕಟ್ಟಿದ್ದ ಮನೆ ಗೋಡೆ ಏರಿಸಲು ಶುರು ಮಾಡಿದ್ರು. ದೃಶ್ಯ 5, ಸೂಪರ್ 3ಗೆ ಫಲಾನುಭವಿಗಳ ಸೆಲ್ಯೂಟ್.
7 ಫಲಾನುಭವಿಗಳಿಗೂ 3ನೇ ಕಂತು ಬಿಡುಗಡೆಯಾಗಿದ್ದು, ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಇಂದ ಮಾತ್ರ ಸಾಧ್ಯವಾಗಿದ್ದು ಅಂತ ಫಲಾನುಭವಿಗಳು ಧನ್ಯವಾದ ತಿಳಿಸಿದ್ರು. 6 ಕನ್ನಡ ಚಾಲನವರಿಂದ ದಯವಿಟ್ಟು ಹೆಲ್ಪ್ ಆಗ್ಬೇಕು ನಮಗೆ. ಅವ್ರಲಿಂದನೇ ಈಗ ಅವ್ರು ಬಂದು ಪ್ರಚಾರ ಮಾಡಿದ ನಂತರ ನಮಗೆ ಒಂದು ಬಿಲ್ ಆಗೈತಿ. ಈಗ ದಯವಿಟ್ಟು ಅದೊಂದು ಬಿಲ್ ಆಗಲಿ ಅಂತೇಳಿ 6 ಚಾಲನವರಿಂದ ಕಳ್ಕಳಿಂದ ಬೇಡ್ಕೊಂತೀವಿ. ಇದೇ ರೀತಿ ಬಂದಾದ್ರೂ ಮುಂದೆ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ತೀವಿ. 6 ಕನ್ನಡವ್ರು ಮಾಡಿದ್ರಿಂದ ನಮ್ಗೆ ಅನುಕೂಲ ಆಗೈತಿ ಸರ್. 2 ಕಂತು ಬಂದಿದ್ದು, 3ನೇ ಕಂತು ನಿಂತಿತ್ತು ಸರ್. ನಾವು ಭಗವತಿಂತ್ರ ಮಾಡಿರೋದು ಸರ್. ಆದ್ರೆ 3ನೇ ಕಂತು ನಿಂತು ಸರ್ 6 ಕನ್ನಡದವ್ರಿಗೆ ಕಳಿಸಿದ್ದು ಸರ್ಗೆ. ಅವ್ರು ಬಂದ್ಬಿಟ್ಟು ಪ್ರಸಾರ ಮಾಡಿದ್ರು. ಪ್ರಸಾರ ಮಾಡಿದ ತಕ್ಷಣ 2 ದಿವಸದಲ್ಲಿ ನಮ್ಗೆ ಅಮೌಂಟ್ ಬಂತು. ಈಗ 6 ಕನ್ನಡ ಬಂದು ಈ 3 ದಿವಸ ಬಂದು ಹಾಕಿದ್ದಕ್ಕೆ ಅವ್ರಿಗೆ 6 ಕನ್ನಡದವ್ರಿಗೆ ಧನ್ಯವಾದ ತಿಳಿಸ್ತೀವಿ ಸರ್. ತುಂಬ ಧನ್ಯವಾದ. ಬಾಗಲಕೋಟೆಯಲ್ಲಿ ಸೂಪರ್ 3 ಹಲ್ಚಲ್. 2 ವಸತಿ ಯೋಜನೆಯ 3 ಕಂತಿನ ಹಣ ರಿಲೀಸ್. ಸೂಪರ್ 3 ಮಾಡಿದ್ದು ಭಗವತಿ ಗ್ರಾಮದ 7 ಜನರ ಫಲಾನುಭವಿಗಳ ಕಷ್ಟವನ್ನ. ಆದ್ರೆ ಎಚ್ಚೆತ್ತ ಅಧಿಕಾರಿಗಳು ಜಿಲ್ಲಾದ್ಯಂತ ಬಾಕಿ ಉಳಿದಿದ್ದ ಹಣ ಬಿಡುಗಡೆ ಮಾಡಿದ್ದಾರೆ. ಬಸವ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 1050 ಮನೆಗಳಿಗೆ 3ನೇ ಕಂತು ಬಿಡುಗಡೆಯಾಗಿದೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 812 ಮನೆಗಳಿಗೆ 3ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು, ಫಲಾನುಭವಿಗಳು ಫುಲ್ ಖುಷಿಯಾಗಿದ್ದಾರೆ. ಕೇವಲ 1 ಕಂತು ಮಾತ್ರ ಬಾಕಿ ಇದ್ದು, ಅದು ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಏನೇ ಆಗಲಿ 9 ತಿಂಗಳಿಂದ 3ನೇ ಕಂತು ಬಿಡುಗಡೆಯಾಗದೆ ಕಂಗಾಲಾಗಿದ್ದ ಜನರಿಗೆ ಸೂಪರ್ 3 ಪರಿಹಾರ ಕೊಟ್ಟಿದೆ. ಇದು ಸೂಪರ್ 3ಗೆ ಬೇರೆ ಯಾರೂ ಟಾರ್ಗೆಟ್ ಇಲ್ಲ. ನಿಮ್ಮ ಸಮಸ್ಯೆಗಳೇ ಸೂಪರ್ 3 ಟಾರ್ಗೆಟ್. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ. ನೋಡಿ, ನಾವು ಭಗವತಿ ಗ್ರಾಮದ 7 ಫಲಾನುಭವಿಗಳ ಕಷ್ಟವನ್ನು ಸ್ಟೋರಿ ಮಾಡಿದ್ವಿ. ಅಂದರೆ ಎಲ್ಲರದ್ದು ಮಾಡೋಕ್ಕಾಗಲ್ಲಲ್ವಾ. ನೋಡಿ, ಈ ಜನರಿಗೆ ಮೊದಲನೇ ಕಂತದ್ದು ಬಂದಿದೆ, 2ನೇ ಕಂತದ್ದು ಬಂದಿಲ್ಲ ಅಂತಂದ್ಬಿಟ್ಟು ಅದೇನಾಗಿರುತ್ತೆ ನೋಡಿ. ಗ್ರಾಮ ಪಂಚಾಯತಿಯಲ್ಲಿ ಅಂಬೇಡ್ಕರ್ ಬಸವ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಗುರುತು ಮಾಡುತ್ತೆ. ಮೊದಲ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಆಮೇಲೆ GPS ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಹಣವೇ ಬರಲಿಲ್ಲ. 3 ಕಂತಲ್ಲಿ ಬಿಡುಗಡೆ ಆಗುತ್ತೆ. ಸಾವಿರಾರು ಮನೆ ಇತ್ತು. ಓಕೆ, ಇದರ ಬಗ್ಗೆ ಸುದ್ದಿ ವರದಿ ಮಾಡ್ತೀವಿ. 7 ಜನರನ್ನು ತಗೊಂಡು ಸುದ್ದಿ ಮಾಡ್ತೀವಿ. ಏನಾಯಿತು ಈಗ, ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ, ಬಸವ ವಸತಿ ಯೋಜನೆ ಅಡಿಯಲ್ಲಿ ನಾವು 7 ಜನರದ್ದು ಸ್ಟೋರಿ ಮಾಡಿದ್ದು. ಅಂದರೆ ನಮ್ಗೆ ಸಿಗೋದಷ್ಟೇ ಅಲ್ವಾ. ನಾವೀಗ 100 ಜನರದ್ದು ಮಾಡೋಕ್ಕಾಗತ್ತಾ? ಇಷ್ಟಿದೆ ಅಂತ ಹೇಳ್ಬೋದು. ಬಟ್ ಎಷ್ಟಿದೆ ಅಂತ ಗೊತ್ತಿತ್ತು ನಮಗೆ. 1050 ಮನೆಗಳು ಇತ್ತು. ಈಗ 7 ಜನರನ್ನ ಇಟ್ಕೊಂಡು ನಾವು ಸುದ್ದಿ ಮಾಡಿದ್ವಿ. ಜಿಲ್ಲಾಡಳಿತ ಅಲರ್ಟ್ ಆಗಿ 1050 ಮನೆಗಳಿಗೂ ಕೂಡ 3ನೇ ಕಂತು ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಅದು ಬಸವ ವಸತಿ ಯೋಜನೆಯಡಿ 1050 ಮನೆಗಳಿಗೆ 3ನೇ ಕಂತು ಬಿಡುಗಡೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆಯಡಿ ಅರ್ಧಂಬರ್ಧ ಕಟ್ಟಿದ್ದ 812 ಮನೆಗಳಿಗೂ ಕೂಡ 3ನೇ ಕಂತು ಬಿಡುಗಡೆಯಾಗಿದ್ದು, ಫಲಾನುಭವಿಗಳು ಖುಷಿಯಾಗಿದ್ದಾರೆ. ಒಟ್ಟು 2000 ಹತ್ರ 2000 ಕುಟುಂಬಗಳಿಗೆ ಇವತ್ತು ದುಡ್ಡು ಬಂತು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಸ್ಟೋರಿ ಮುಖಾಂತರ. 9 ತಿಂಗಳು ಕಾಯ್ತಾ ಇದ್ರು. 3ನೇ ಕಂತು ದುಡ್ಡು ಕೊಡಿ, 3ನೇ ಕಂತು ದುಡ್ಡು ಕೊಡಿ, 3ನೇ ಕಂತು ದುಡ್ಡು ಕೊಡಿ. ಬರಲೇ ಇಲ್ಲ. ಈಗ 92 ಕೋಟಿ, ಹತ್ರ 2000 ಮನೆಗಳಿಗೆ 92 ಕೋಟಿ ರೂಪಾಯಿ. ಇಲ್ಲಿ ಏನಂತಂದ್ರೆ ಒಂದೊಂದು ಮನೆಗಳಿಗೆ ನೀವು ಹಂಗೇನು ಅನ್ಕೋಬಿಡಿ. 92 ಕೋಟಿ ರೂಪಾಯಿ ಅಂತಂದ್ರೆ ಒಬ್ಬೊಬ್ಬರಿಗೆ 50,000 ಈ ಥರ ನೋಡಿ. 50,000 ಬಂದಿದೆ. ಅರ್ಧಂಬರ್ಧ ಇವ್ರು ಹಾಕೋಬೇಕು ಆಕೆ. ಆಮೇಲೆ ಈ ಮನೆಗಳಿದೆಯಲ್ಲ, ಏನು ದೊಡ್ಡ ಐಷಾರಾಮಿ ಮನೆಗಳಲ್ಲ. ಮನೆ ಕೊಟ್ಟಿಬಿಡು 1.25 ಲಕ್ಷ. ನನಗೆ ಈಗಲೂ ಭಾಳ ಒಂದು ರೀತಿಯಲ್ಲಿ ಈ ಸರ್ಕಾರದ ನಡೆಗಳ ಬಗ್ಗೆ ಭಾಳ ಅಸಹ್ಯ ಅನಿಸುತ್ತೆ. ಈ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ಇಂದಿರಾ ಗಾಂಧಿ, ವಾಜಪೇಯಿ ಈ ಎಲ್ಲ ಹೆಸರಿಟ್ಕೊಂಡು, ಯಾವುದೇ ಹೆಸರಿಟ್ಲಿ ತೊಂದರೆ ಅದಲ್ಲ. 1 ಲಕ್ಷ 1.5 ಲಕ್ಷ, ಮಿನಿಮಮ್ 5 ಲಕ್ಷ 10 ಲಕ್ಷ ಮಾಡ್ರಿ. ಮನೆಯ ಸಿಸ್ಟಮ್ ಚೇಂಜ್ ಆಗಿದೆ. ಆ ಮನೆಗಳಲ್ಲಿ ಹೆಂಗೆ ಬದುಕಬೇಕು ಅವರು? ಓಕೆ, ಏನೇ ಬದುಕ್ತಾ ಇದ್ದಾರೆ. ಇನ್ನು ನೀವು ಬಂದದಕ್ಕೆ ಕಲ್ಲು ಹಾಕಬೇಡಿ ಶೆಟ್ರೆ ಅಂತ ಹೇಳೋದು ಬೇಡ. ಅವರು ಬಂದಿದೆ ದುಡ್ಡು 92 ಕೋಟಿ ರೂಪಾಯಿ, ಹತ್ರ 2000 ಮನೆಗಳು. ಕೆಲವು ದೃಶ್ಯ ತೋರಿಸ್ಬಿಡ್ತೀನಿ. ಇದು ಬಾಗಲಕೋಟೆಯಲ್ಲಿ ನಡೆದಂಥದ್ದು ನೋಡಿ. ಫಲಾನುಭವಿ ನೋಡಿ, ವಸತಿ ಯೋಜನೆ ಹಣ 1ನೇ ಕಂತು ಕೊಟ್ಟ ನಂತರ ರಿಲೀಸ್ ಆಗಿರಲಿಲ್ಲ. ಈಗ ನಾವು ಸುದ್ದಿ ಮಾಡಿದ ನಂತರ 92 ಕೋಟಿ ರೂಪಾಯಿ. ಒಟ್ಟು ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅರ್ಧಂಬರ್ಧ ಎಲ್ಲ ಮನೆಗಳಿಗೆ 92 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. DC ಎಂಟ್ರಿ ನೋಡಿ. ಆಮೇಲೆ ನಾವು ಸುದ್ದಿ ಮಾಡಿದಾಗ ನಿಮ್ಗೆ ಗೊತ್ತಿದೆ, ನಾವು ಬಿಡುಗಡೆ ಮಾಡ್ತೀವಿ, ಬಿಡುಗಡೆ ಮಾಡಿದ್ರಿ ಅಂತ ಬಿಡುಗಡೆ ಮಾಡಿದ್ರು. ಹಂಗೆಲ್ಲ ಮಾಡಲ್ಲ ನೋಡಿ. ಅವರ ಅಕೌಂಟಿಗೆ ಬಂದು ನೋಡಿ, ಫುಲ್ ಕ್ಯಾಶು
ಫುಲ್ ಜಾಲಿ ಮಾಡಬೇಡ್ರಪ್ಪ, ಮನೇದು ಕಟ್ಬಿಡಿ ಪಾಪ. ಬ್ಯಾಂಕ್ ನೋಡಿ, ಇದು ನಮ್ಮ ಫಾಲೋ ಅಪ್ ಅಂತಂದರೆ, ಮನೆ ತೋರಿಸಿದ್ವಿ, ಅವ್ರಿಗೆ ಹೇಳಿದ್ವಿ, ಅವರ ಬ್ಯಾಂಕಲ್ಲಿ ಅಕೌಂಟಿಗೆ ದುಡ್ಡು ಬಂತಾ ಇಲ್ಲ ಅಂತೇಳಿ ನಿಮಗೆ ಪ್ರೂಫ್ ಕೊಟ್ವಿ, ಆಮೇಲೆ ಅವ್ರ ಕೈಯಲ್ಲಿ ಹಣ ತಗೊಂಡಾಗ ಸಂದರ್ಭದಲ್ಲಿ ಅದನ್ನು ಅವ್ರಿಗೆ ತೋರಿಸಿದ್ವಿ. ಅವರು ಮನೆ ಕಟ್ಕೊಳ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ಕಟ್ಕೊಂಡ್ರೆ ನಿಮ್ಮ ಮನೆ ಬರ, ಮತ್ತೆ ಹಣ ವೇಸ್ಟ್ ಮಾಡಬೇಡಿ. ನಾವೀಗ ನಿಮ್ಮ ಹತ್ರ ತೆಗೆಸಿದ್ದು ಯಾಕೆಂದರೆ ಕ್ಯಾಮ್ರಾ ಕಾಣಬಹುದು ಅಂತೇಳಿ. ನೋಡಿ ಯಜಮಾನರು ಶುರು ಮಾಡ್ಕೊಂಬಿಟ್ರು. ಕಟ್ಟಡ ಅರ್ಧಂಬರ್ಧ ನಿಂತಿತ್ತು, 1 ವರ್ಷದ ನಿಂತಿತ್ತು. ಶುರು ಆಟ ಶುರು. ಮನೆ ರೆಡಿ ಆಗತ್ತೆ, ಮನೆ ಮಕ್ಕಳಿಗೆ ಗೃಹ ಪ್ರವೇಶಕ್ಕೆಲ್ಲ ಹೋಗೋಣ. ಇವರು ಯಾರೆಲ್ಲ ಆಗಿರ್ತಾರೆ ಇವರೆಲ್ಲ ಪಾಪ ಬಡವ್ರಿ ಇವರೆಲ್ಲ. ಒಂದು ಮನೆ ಸಿಕ್ಕಿದ್ರೆ ಸಾಕು ಅಂತ. ಇವರು ನಿಮಗೆ ಐಷಾರಾಮಿ ಅಪಾರ್ಟ್ಮೆಂಟ್ 1 ಕೋಟಿದು ಕೊಟ್ಟರು ಕೂಡ ನಮ್ಮಿಂದ ಆಗಲ್ಲಪ್ಪ, ನಾವು ನಮಗೆ ಅದೆಲ್ಲ ಬದುಕಿ ಗೊತ್ತಿಲ್ಲಪ್ಪ, ನಮ್ಗೇನಪ್ಪ ಇದೆ ಅದು ಕೊಟ್ಬಿಡಪ್ಪ ಅಂತ ಹೇಳ್ತಾರೆ. ಸೊ ಅವ್ರು ಏನು ಬಯಸಿದ್ದಾರೋ ಅದು ಅವರಿಗೆ ಸಿಗ್ತಾ ಇದೆ. ಬನ್ನಿ, ಇದರ ಬಗ್ಗೆ ನಮ್ಮ ಸಿದ್ದು ದುತ್ರಗಾವಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಅಲ್ಲಿಯ ಮಾತಾಡಿಸಿದ್ದಾರೆ. ಫಲಾನುಭವಿಗಳು ಖುಷಿಯಾಗಿದ್ದಾರೆ. ನೋಡಿ, ಬಡವರ ಪರವಾಗಿ ಕೆಲಸ ಮಾಡೋದಂದ್ರೆ ಇದು ನಮಗೆ ತುಂಬ ಸುದ್ದಿ ಇದೆ, ಇವತ್ತು ತುಂಬ ಸುದ್ದಿ ಇದೆ. ಮಾತಾಡಿಸಿದ್ದಾರೆ ಎಲ್ಲರನ್ನು ಕೂಡ ಸಿದ್ದು ದುತ್ರಗಾವಿ. ಕೇಳಿಸ್ಕೊಂಬನ್ನಿ. ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಒಂದು ಸೂರು ಇಲ್ಲದವರಿಗೆ ಅಂತಾನೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆ ಯೋಜನೆಯಲ್ಲಿ ಕೂಡ ಅಂಬೇಡ್ಕರ್ ವಸತಿ ನಿಗಮ ಆಗಿರ್ಬೋದು, ಜೊತೆಗೆ ಏನು ಬಸವ ವಸತಿ ನಿಲಯದಲ್ಲಿ ಸಾಕಷ್ಟು ಜನರಿಗೆ ಒಂದು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಆಶ್ರಯಗೋಸ್ಕರ ಹಣವನ್ನು ಕಂತವಾಗಿ ಬಿಡುಗಡೆ ಮಾಡ್ತಾರೆ. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಭಗವತಿ ಗ್ರಾಮದಲ್ಲಿ ಈಗಾಗಲೇ 2ನೇ ಕಂತು ಬಿಡುಗಡೆ ಆದ ನಂತರ ಮನೆ ಅರ್ಧಂಬರ್ಧಕ್ಕೆ ನಿಂತಿದ್ದು ಸಾಕಷ್ಟು ಜನರು ಕೂಡ ಕಷ್ಟದಲ್ಲಿದ್ದು, ಆ ಒಂದು ವಿಷಯವನ್ನು ಏನು ರಿಪಬ್ಲಿಕ್ ಕನ್ನಡದಲ್ಲಿ ವಿಸ್ತಾರವಾದಂತಹ ಸುದ್ದಿ ಕೂಡ ವಿಸ್ತಾರ ಮಾಡಿತ್ತು. ಈ ಬಿತ್ತರ ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಏನು ಫಲಾನುಭವಿಗಳಿಗೆ ದುಡ್ಡು ಹಾಕುವಂತ ಕೆಲಸವೂ ಕೂಡ ಆಗಿದೆ. ಈಗ ನಮ್ಮ ಜೊತೆಗೆ ಒಬ್ಬ ಫಲಾನುಭವಿ ಇದ್ದಾರೆ. ಅವರು ಕೂಡ ಏನು ಈಗ ದುಡ್ಡನ್ನು ಅವರು ಏನು ಡ್ರಾ ಮಾಡಿಕೊಂಡು ಮನೆ ಕಟ್ಟೋದಕ್ಕೆ ಬಳಸಲಿಕ್ಕೆ ಹೋಗ್ತಾ ಇದ್ದಾರೆ. ಅವರು ನೇರವಾಗಿ ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಅವರಿಗೆ ಹಣ ಸಿಕ್ತು, ಹೆಂಗೆ, ಏನು, ಎಷ್ಟನೇ ಕಂತು ಬಿಡುಗಡೆ ಆಗಿದೆ ಅನ್ನೋದ ನೇರವಾಗಿ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ನಿಮ್ಮದು 2ನೇ ಕಂತು ಬಂದ ಮೇಲೆ ದುಡ್ಡು ಬಂದಿರಲಿಲ್ಲ, ಮನೆ ಅರ್ಧಂಬರ್ಧ ಆಗಿತ್ತು, ಮತ್ತು ಮನೆ ಕಟ್ಟೋದು ಹೆಂಗೆ ಅಂತ ನಮ್ಮ ಗಮನಕ್ಕೆ ಬಂದಿದ್ರಿ. ನಮ್ಮಲ್ಲಿ ಸುದ್ದಿ ಬಂದ ಮೇಲೆ ಕೂಡ ನಿಮ್ಗಲ್ಲಿ ಈಗ ದುಡ್ಡು ಬಂತು ಅನ್ನುವಂಥದ್ದು ಕೂಡ ನೀವು ಹೇಳಿದ್ರಿ. ಈಗ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅದಕ್ಕೆ ಈಗ ತೊಗೊಂಡು ಅದು ಟ್ರೈ ಮಾಡ್ಕೊಂಡು ಹೋಗ್ತಾ ಇದೆ ಸರ್. ನಿಮ್ಗೆ ಸುದ್ದಿ ಪ್ರಸಾರ ಮಾಡಿದ್ರೇ ನಮ್ಗೆ ಅದು ಬಂದು ಹಾಕಿದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಈಗ ದುಡ್ಡು ಎಷ್ಟನೇ ಕಂತು ಬಂತ್ರಿ? ಈಗ ಎಷ್ಟು ಅಮೌಂಟ್ ಬರಬೇಕಿತ್ತು? 3ನೇ ಕಂತು ಸರ್. ಇದು ಈಗ 3ನೇ ಕಂತು ನಿಂತಿತ್ತು ಸರ್ 3 ತಿಂಗಳ ನಂತರ. ನಿಮ್ಮ ಅಮೌಂಟ್ ಇದು 50,000 ಅಮೌಂಟ್ ಸರ್. 50,000 ಇನ್ನೂ 1 ಕಂತು ಇದೆ ಸರ್ ಲಾಸ್ಟ್. ಹೌದು ಸರ್. ಅಷ್ಟೊತ್ತಿಗೆ ನಿಮ್ದೆಲ್ಲ ಮನೆ ಕ್ಲಿಯರ್ ಆಗುತ್ತೆ? ಕ್ಲಿಯರ್ ಆಗುತ್ತೆ ಸರ್. ಒಟ್ಟಾರೆಯಾಗಿ ಫಲಾನುಭವಿ ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಬಹಳ ದಿನಗಳಿಂದ ಕಂತು ಬರಬೇಕಾಗಿದ್ದು ಕೂಡ ನಿಂತಿತ್ತು. ಹಾಗಾಗಿ ನಮಗೆ ಬಹಳ ಮನೆ ಕಟ್ಟುವುದರಲ್ಲಿ ಬಹಳ ವ್ಯತ್ಯಯ ಆಗಿತ್ತು. ಈ ನೆಲೆಯಲ್ಲಿ ಏನು ರಿಪಬ್ಲಿಕ್ನವರು ಬಂದು ಸುದ್ದಿ ಮಾಡಿದ ತಕ್ಷಣವೇ ಅಧಿಕಾರಿಗಳು ಹಣ ಬಿಡುಗಡೆ ಮಾಡಿದರೆ ಅನ್ನುವಂಥದ್ದನ್ನು ಕೂಡ ಸಂತೋಷವನ್ನು ನಮ್ಮ ಜೋಡಿ ಹಂಚಿಕೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ಸರ್ಕಾರದ ಯೋಜನೆಗಳಿದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೇಳೆಗೆ ಹಣ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಓಕೆ, ರಿಪಬ್ಲಿಕ್ ಕನ್ನಡ ಸಿದ್ದು ದುತ್ರಗಾವಿ 7 ಜನರ ಸ್ಟೋರಿ ಮಾಡಿದ್ರು. ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಂದ್ರೆ, ಅವ್ರದ್ದೆಲ್ಲ ದುಡ್ಡು ಬಂದ್ಬಿಟ್ಟಿದೆ. 92 ಕೋಟಿ ರೀ, ಏನು ಸುಲಭನ? ಖುಷಿ ಪಡ್ಬೇಕಲ್ವಾ? ಸಿದ್ದು ದುತ್ರಗಾವಿ ನಮ್ಮೊಂದಿಗಿದ್ದಾರೆ. ಸಿದ್ದು, ಈ ಸಿಸ್ಟಮ್ ಹೇಗೆ ಅಂತ ಒಂದು ಹೇಳ್ಬಿಡಿ ನನಗೆ. ಅಂದರೆ ಈ ಬಸವ ವಸತಿ ಹೆಂಗೆ, ನಮ್ಗೆ ಜಾಗ ಇರಬೇಕು ಆಮೇಲೆ ಮನೆ ಕಟ್ಟೋದಾ, ಅಥವಾ ಜಾಗ ನಮ್ದಿದ್ದು ಸರ್ಕಾರ ಮನೆ ಕಟ್ಟೋಕೆ ದುಡ್ಡು ಕೊಡುತ್ತಾ, ನಾವೆಷ್ಟು ಕೊಡಬೇಕು ಮನೆ ಕಟ್ಟೋದಕ್ಕೆ ಹೆಂಗೆ, ಅಥವಾ ಜಾಗ ಮನೆ ಎಲ್ಲ ಅವ್ರದ, ಒಂದು ಮನೆ ಕಟ್ಟೋದಕ್ಕೆ ಎಷ್ಟು ಕೊಡ್ತಾರೆ, ಎಷ್ಟು ಕಂತುಗಳಲ್ಲಿ, ಒಂದೊಂದು ಕಂತು 50,000 ಅಂದ್ಕೊಂಡಿದ್ದೀನಿ, 3 ಕಂತು ಅಂತಂದರೆ 2 ಲಕ್ಷ ಕೊಡ್ತಾರೆ, ನಾವೆಷ್ಟು ಹಾಕಬೇಕು, ಹೆಂಗೆ ಅದರ ಕ್ರಮ ದಯವಿಟ್ಟು ಹೇಳಿ. ಆಮೇಲೆ ಜನರ ಖುಷಿಯನ್ನು ಹೇಳಿ. ಏನು ಜಯಪ್ರಕಾಶ್ ಶೆಟ್ಟಿ, ಇವತ್ತಿನ ದಿವಸ ಇವುಗಳನ್ನ ಏನು ಬಡವರಿಗೆ ಅಂತ ಆಶ್ರಯ ಮನೆಗಳನ್ನು ಅಸ್ತಿತ್ವಕ್ಕೆ ಬಂದಿರೋ ವಸತಿ ಯೋಜನೆಗಳಲ್ಲಿ ಕೂಡ ಏನು ಅಂಬೇಡ್ಕರ್ ವಸತಿ ನಿಲಯ ಮತ್ತು ಬಸವ ವಸತಿ ನಿಲಯಗಳಂತ ಹೇಳಿ ಏನು ಭಾಗಗಳನ್ನಾಗಿ ಮಾಡ್ತಾರೆ. ಅದರಲ್ಲಿ ಏನಂತಂದ್ರೆ ಅಂಬೇಡ್ಕರ್ ವಸತಿ ನಿಲಯಕ್ಕೆ 2,80,000 ರೂಗಳನ್ನ ನಮ್ಮದೇ ಜಾಗ ಇರಬೇಕು, ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥಲ್ಲಿ ನಮ್ಮದೇ ಒಂದು ಜಾಗ ಇರಬೇಕು. ಜೊತೆಗೆ ಅವರು ಏನು ಕಟ್ಟಡಕ್ಕೆ ಮಾತ್ರ ಹಣ ಕೊಡ್ತಕ್ಕಂಥದ್ದು. ಈ ಕಟ್ಟಡಗಳನ್ನು ಹಂತವಾಗಿ
ಕಟ್ಟಿದ ಮೇಲೆ ಹಣವನ್ನು ಬಿಡುಗಡೆ ಮಾಡುವಂತದ್ದು ಸರ್ಕಾರದ ನಿಯಮ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಏನು ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಏನು 812 ಮನೆಗಳು ಮತ್ತು ಬಸವ ವಸತಿ ನಿಲಯದಲ್ಲಿ 1050 ಮನೆಗಳು ಕೂಡ ಬಿಲ್ ಆಗದೇನೆ ಇವತ್ತಿನ ದಿವಸ ಜನರು ಕೂಡ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲದು ಅಧಿಕಾರಿಗಳನ್ನ ಭೇಟಿ ಆಗುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಏನು ಈ ಗ್ಯಾರಂಟಿ ಯೋಜನೆಯಲ್ಲಿ ಹಣ ಇಲ್ಲ, ಹಾಗಾಗಿ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಸಾಕಷ್ಟು ಸಮಜಾಯಿಷಿ ನೀಡ್ತಿದ್ರು. ಆದ್ರೆ ಏನು ಇದ್ದಂತ ಮನೆಯನ್ನು ಕೆಡವಿ ಅಲ್ಲಿ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಬಂದಂತದ್ದಾಗಿರ್ಬೋದು, ಬಸವ ವಸತಿ ನಿಲಯದಲ್ಲಿ ಬಂದಂತ ಒಂದು ಆಶ್ರಯದಿಂದ ಮನೆಗಳನ್ನ ಕೆಡವಿ ಕಟ್ಟುವಂತ ಕೆಲಸಕ್ಕೆ ಮುಂದಾದಾಗ ಇವರು ಸಾಕಷ್ಟು ಒಂದು ಕಷ್ಟ ಅನುಭವಿಸ್ತಾ ಇದ್ರು. ಮನೇನೂ ಇಲ್ಲ, ಈ ಕಡೆ ಹಣನೂ ಇಲ್ಲ, ಈಗ ಇರ್ತಕ್ಕಂಥ ಮನೆ ಬಿಟ್ಟು ಬೇರೆ ಎಲ್ಲೋ ಒಂದ್ ಕಡೆ ವಾಸ ಮಾಡುವಂತದ್ದು ಕೂಡ ಬಹಳ ಕಷ್ಟ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರು ಕೂಡ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ತಟ್ಟಂತ ನೆನಪಿಗೆ ಬಂದಿದ್ದು ರಿಪಬ್ಲಿಕ್ ಕನ್ನಡದವ್ರಿಗೆ ಹೇಳಿದ್ರೆ ಏನಾರು ನಮ್ಗೆ ಸಹಾಯ ಆಗತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಏನು ಭಗವತಿ ಗ್ರಾಮದ ಗ್ರಾಮಸ್ಥರು 4-5 ಜನ ಕೂಡಿ ನನ್ನ ಕಡೆ ಬಂದಾಗ ಅವಾಗ ನಾನು ಹೋಗಿ ಅಲ್ಲಿ ವಿಕೃತವಾದಂತ ಒಂದು ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತೀವಿ. ಅದು ಬಂದ ತಕ್ಷಣವೇ ಏನು ಬಾಗಲಕೋಟೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂತ ಶಶಿಧರ್ ಕುರೇನ್ ಅವರು ಕೂಡ ನಮಗೆ ಸ್ಪಂದಿಸ್ತಾರೆ, ನಮಗೆ ಒಂದು ಆಶ್ವಾಸನೆ ನೀಡ್ತಾರೆ. ಇಲ್ಲ, ಈಗಾಗಲೇ ಏನು 2-3 ದಿನಗಳಲ್ಲಿ ನಾನು ಈ ಬಿಲ್ಲನ್ನು ಹಾಕುವಂತ ಕೆಲಸ ಮಾಡ್ತೀನಿ, ಹಣ 2ನೇ ಕಂತು ನಾನು ಸಂದಾಯ ಮಾಡ್ತೀನಿ ಅನ್ನುವಂತ ಒಂದು ಆಶ್ವಾಸನೆ ನೀಡ್ತಾರೆ. ತದನಂತರ ವಿದಿನ್ 2-3 ದಿನಗಳ ನಂತರ ಏನು ಶಶಿಧರ್ ಕುರೇನ್ ಅವರು ಈಗಾಗಲೇ ಏನು ಅಂಬೇಡ್ಕರ್ ವಸತಿ ನಿಲಯದಲ್ಲಿದ್ದಂತ 812 ಮನೆಗಳಿಗೆ ಮತ್ತು ಬಸವ ವಸತಿ ನಿಲಯದಲ್ಲಿರ್ತಕ್ಕಂಥ 1050 ಮನೆಗಳಿಗೆ 50,000 ರೂಪಾಯಿಗಳಂತೆಯೇ ಕಂತುಗಳನ್ನ ಏನು ಒಟ್ಟು ಎಲ್ಲ ಒಂದು ಜಿಲ್ಲಾದ್ಯಂತ ಬಿಡುಗಡೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಒಂದು ಆಶ್ರಯ ಮನೆಗಳ ಫಲಾನುಭವಿಗಳು ಬಹಳ ಖುಷಿ ಆಗ್ತಾರೆ. ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಹಾಡಿ ಹೋಗುವಂತ ಕೆಲಸನ ಮಾಡ್ತಾರೆ. ಈಗ ಸಿದ್ದು ಈಗ ಜಾಗ ನಮ್ದಿರ್ಬೇಕು, ಆಮೇಲೆ SC ST ಆತರ ಏನಾದ್ರು ಇದೆ ಇದಕ್ಕೆ? ಸರ್, ಈಗಾಗಲೇ ಏನು ಅಂಬೇಡ್ಕರ್ ವಸತಿ ನಿಲಯದಲ್ಲಿರ್ತಕ್ಕಂಥ SC ST ಸಮುದಾಯದವರಿಗೆ ಮಾತ್ರ ಈ ಫಲಾನುಭವಿಗಳಂತ ಆಯ್ಕೆ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಬಸವ ವಸತಿ ನಿಲಯದಲ್ಲಿ ಬಡವರು ಇರಬೇಕು, ಅವ್ರಿಗೆ ಇಷ್ಟಿಷ್ಟು ಆದಾಯ ಇರಬೇಕು ಅನ್ನುವಂತ ಒಂದು ರೂಲ್ಸ್ ಕೂಡ ಇದೆ. ಅದೇ ರೀತಿಯಾಗಿ ಅವರಿಗೆ ಸ್ವಂತ ಮನೆನೂ ಇರಬಾರ್ದು ಅನ್ನುವಂಥದ್ದು ಕೂಡ ಒಂದು ಜಾಗ ನಮ್ದು ಅಲ್ವಾ? ಜಾಗ ನಮ್ದು ಇರಬೇಕು. ನಾವೇನಾದ್ರು ದುಡ್ಡು ಹಾಕ್ಲಿಕ್ಕಿದೆಯಾ ಮನೆ ಕಟ್ಲಿಕ್ಕೆ? ನಮ್ಮ ಜಾಗ ಇದ್ರೆ ಮಾತ್ರ ಅದಕ್ಕೆ ದುಡ್ಡು ಮನೆ ಕಟ್ಟಲಿಕ್ಕೆ ಮಾತ್ರ ಗ್ರಾಮ ಪಂಚಾಯತಿ ಎಷ್ಟು 2 ಲಕ್ಷನ 2 ಕಾಲ ಎಷ್ಟು 2,80,000 ಒಂದು ಮನೆ ಕಟ್ಟಲಿಕ್ಕೆ ಸರ್ಕಾರದ ಅನುದಾನದಲ್ಲಿ ಕಟ್ಟಲಿಕ್ಕೆ ಕೊಡ್ತಾರೆ. ಇನ್ನುಳಿದಂಥದ್ದು ನಾವೇನಾದ್ರು ಅದ್ರಲ್ಲಿ ಮಾಡಿಫೈ ಮಾಡಬೇಕು, ಇನ್ನೊಂಚೂರು ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ರೆ ನಮ್ಮ ದುಡ್ಡನ್ನ ಮಾತ್ರ ಹಾಕಿ ಕಟ್ಟುವಂತ ಕೆಲಸ ಅವ್ರವ್ರು ದುಡ್ಡಿದ್ದವ್ರು ಮಾಡುವಂತದ್ರ ಮೇಲೆ ಹೋಗುತ್ತೆ. ಆದ್ರೆ ಸರ್ಕಾರ ಕೊಡುವಂತದ್ದು 2,80,000 ರೂಗಳು. ಅಂಬೇಡ್ಕರ್ ವಸತಿ ಅಂಬೇಡ್ಕರ್ ಅಂಡ್ ಬಸವ ಎರಡಕ್ಕೂ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಬರ್ತಕ್ಕಂಥದ್ದು ಏನಂತಂದ್ರೆ 2,80,000 ಕೊಡ್ತಾರೆ. ಆದ್ರೆ ಅಲ್ಲಿ ಮುಂಗಡವಾಗಿ ಹಣವನ್ನು ಕೊಡ್ತಾರೆ. ಆದ್ರೆ ಬಸವ ವಸತಿ ನಿಲಯದಲ್ಲಿ ಪ್ಲಿಂತ್ ಲೆವೆಲ್ಗೆ ಒಂದು ಅಮೌಂಟು, ಆಮೇಲೆ ಸ್ಲ್ಯಾಬ್ ಲೆವೆಲ್ಗೆ, ಲಿಂಟಲ್ ಲೆವೆಲ್ಗೆ, ಆಮೇಲೆ ಮನೆ ಓಪನಿಂಗಕ್ಕೂ ಕೂಡ 30,000 ಕೊನೆಯದಾಗಿ ಕೊಡುವಂತ ಒಂದು ಸರ್ಕಾರದ ನಿಯಮ ಕೂಡ ಇದೆ. ಅದೇ ರೀತಿಯಾಗಿ ಆಯಾ ಯೋಜನೆಗಳಲ್ಲಿ ಬರ್ತಕ್ಕಂಥ ಫಲಾನುಭವಿಗಳಿಗೆ ಆ ಕಟ್ಟಡವನ್ನು ಕಟ್ಟಿದ ಮೇಲೆ ಅಲ್ಲಿ ಸ್ಥಳಕ್ಕೆ PDO ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಹೋಗಿ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು ಹೇಳ್ಬಿಡ್ತೀನಿ ನೋಡಿ, ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ 2,80,000 ರೂಪಾಯಿ ಕೊಡ್ತಾರೆ. ಇದು ಕೇವಲ SC ST ಗಳಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ನಿಮ್ಮ ಹತ್ರ ಜಾಗ ಇರಬೇಕು, ಜಾಗ ನಿಮ್ದು, ನಿಮಗೆ 2,80,000 ರೂಪಾಯಿ ಕೊಡ್ತಾರೆ. ಹೆಂಗ್ ಕೊಡ್ತಾರೆ ಅಂತಂದ್ರೆ ಆರಂಭದಲ್ಲೇ ಕೊಡ್ತಾರೆ, ಯಾಕಂದ್ರೆ ಬಡವರಿದ್ದಾರೆ ಏನು ಇಲ್ಲ ಅವರ ಬಳಿ ಅನ್ನೋ ಕಾರಣಕ್ಕಾಗಿ. ಆಮೇಲೆ ಕಂತು 2,80,000. ಬಸವ ಯೋಜನೆ ಇದೆಯಲ್ಲ, ಅದು SC ST ಅಂತಲ್ಲ, ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ, ಅದು ಕೂಡ 2,80,000 ರೂಪಾಯಿ. ಆದರೆ ಅದು ಸ್ವಲ್ಪ ನೀವು ಆರ್ಥಿಕವಾಗಿ ಶಕ್ತಿವಂತರಿದ್ದೀರಿ ಅಂತ ಒಂದು ಗೊತ್ತಿರುತ್ತೆ, ಬಡವರಾಗಿದ್ರು ಮ್ಯಾನೇಜ್ ಮಾಡಬಲ್ರಿ ಅಂತೇಳಿ. ಸೊ ಹಾಗಾಗಿ ಅಲ್ಲಿ ಮನೆ ಮೇಲಕ್ಕೇರಬೇಕು, ಸ್ಲ್ಯಾಬ್ ಆದ ನಂತರ ಕೊಡುವಂಥದ್ದು ಇದೆ. ನೋಡಿ ವೀಕ್ಷಕರೇ, 1,050 ಬಡವರ ಮನೆಗಳು ಬಸವ ಯೋಜನೆಯಲ್ಲಿ ಇವತ್ತು ದುಡ್ಡು ಬಂದಿದೆ, ಬಿಕಾಸ್ ಆಫ್ ರಿಪಬ್ಲಿಕ್ ಕನ್ನಡ ಸೂಪರ್ 3. ಇನ್ನು 812 ಮನೆಗಳು SC STಗಳ ಮನೆಗಳು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ 3ನೇ ಕಂತು ಬಂದಿದೆ. ಒಟ್ಟು 2,80,000 ಬರುತ್ತೆ. ನಮ್ಗೆ ಖುಷಿ ಇದೆ, ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ನಾವೇನು ಧ್ವನಿ ಎತ್ತುತ್ತೀವಿ ಅದು ಫಲಪ್ರದವಾಗಿದೆ ಅನ್ನುವಂಥದ್ದು. ಒಂದು ಬ್ರೇಕ್ ಆದ ನಂತರ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್